ಬಹುಶಃ ಇವತ್ತು ಕೌಂಟಿಂಗ್ ಆಗೋದು ಅಥಣಿ ಮತ್ತು ರಾಯಬಾಗ್ ಮತ್ತು ರಾಮದುರ್ಗ ಈ ಮೂರೂ ಕೌಂಟಿಂಗ್ ಆಗಿ ಘೋಷಣೆ ಅಧಿಕೃತವಾಗಿ ಮಾಡ್ತಾರೆ. ಇನ್ನು ಉಳಿದಂಥ ಬೈಲೊಂಗಲ್, ಕಿತ್ತೂರ್ ಮತ್ತು ನಿಪ್ಪಾಣಿ, ಹುಕ್ಕೇರಿ ಈ ನಾಲ್ಕು ಕೌಂಟಿಂಗನ್ನು ಮಾಡ್ತಾರೆ. ನಮ್ಮ ಎದುರಿಗೇನೆ ಕೌಂಟಿಂಗನ್ನು ಮಾಡ್ತಾರೆ. ಆದರೆ ಈ ನಾಲ್ಕು ತಾಲೂಕಿಗೆ ಸಂಬಂಧಪಟ್ಟಕ್ಕಂಥ ಕೋರ್ಟ್ನ ಆದೇಶದ ಪ್ರಕಾರ ಕೆಲವಷ್ಟು ನಾಲ್ಕಾರು ಮತಗಳು ಕೋರ್ಟಿನ ಮಾರ್ಗದರ್ಶನ ಪ್ರಕಾರ ಇವತ್ತು ದಿವಸ ಮತದಾನ ಆಗಿದೆ. ಬಟ್ ಅದನ್ನ ಬ್ಯಾಲೆಟ್ ಬಾಕ್ಸನ್ನು ಬೇರೆ ಮಾಡಿದ್ದಾರೆ. ಅದಕ್ಕೆ ಈಗ ನಾವು ಮೇನ್ ಬಾಕ್ಸ್ ಏನಿದೆ ಅದನ್ನು ಕೌಂಟಿಂಗ್ ಮಾಡಿ ಎಷ್ಟು ಯಾರಿಗೆ ಬಂದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದರ ನಂತರ ಈ ನಡೆದಂಥ ಚುನಾವಣೆ ಪ್ರಕ್ರಿಯೆಯನ್ನು ಮಾಹಿತಿಯನ್ನು ಕೋರ್ಟಿಗೆ ಕೊಟ್ಟ ನಂತರ ಕೋರ್ಟು ಏನು ನಿರ್ದೇಶನ ಕೊಡ್ತದೆ ಅದನ್ನು ಬರುವ 28ನೇ ತಾರೀಕು ದಿವಸ ಆ ಬ್ಯಾಲೆಟ್ ಬಾಕ್ಸನ್ನು ಓಪನ್ ಮಾಡೋದ್ರ ಮುಖಾಂತರ ಒಟ್ಟಾಗಿರ್ತಕ್ಕಂಥ ಮತಗಳ ಎಣಿಕೆಯನ್ನು ಸಂಪೂರ್ಣ ಮಾಡಿ ಯಾರು ಎಷ್ಟು ಮತದಿಂದ ವಿಜಯ ಆದರು ಅನ್ನೋಂಥ ಮಾತನ್ನು ಆ ಸಂದರ್ಭದಲ್ಲಿ ಹೇಳ್ತಾರೆ. ಹೌದು, ಮದೀಗ ಓಡಾಕ್ ನಿಂತಾರ ಫಸ್ಟ್ ನಾನೇ ಬರ್ತಂತ ನೆಕ್ಕಿದಾಗ ನಿಲ್ತಾನು. ಅದೀಗ ನಾ ಆಶೆ ಬರುತ್ತನು. ಸಮಾನ ಮನಸ್ಕರ ಆಡಳಿತ ಚುಕ್ಕಾಣಿ, ಸಮಾನ ಮನಸ್ಕರ ಆಡಳಿತ ಚುಕ್ಕಾಣಿಯನ್ನು ಬೆಳಗಾವಿ ಜಿಲ್ಲಾ ರೈತರ ಹಿತದೃಷ್ಟಿಯಿಂದ ಹಿಡಿತದ. ಅದು ಆತ್ಮವಿಶ್ವಾಸ ನನಗಿದೆ. ಬೆಳಗಾವಿ ಜಿಲ್ಲೆಯ ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಒಂದು ಆಯ್ಕೆ ನಡೀತದೆ. ಅದನ್ನು ಚಲೋ ಕೇಳಿ. ಯಾಕಂದರೆ ಮೊದಲನೇದು ಬಹುಶಃ 1986ರಲ್ಲಿ ನಾನು ಮೊದಲನೇ ಚುನಾವಣೆಯನ್ನು ಮಾಡಿದ್ದೆ. 86ರಲ್ಲಿ ನನ್ನ ವಿರುದ್ಧ ಮೆಟಗೂಡ್ ಅಂತ ಬೈಲೊಂಗಲ್ದವ್ರು ನಿಂತಿದ್ರು. ಅವಾಗ 101 ಹೋಟ್ ನನಗೆ ಬಿದ್ದಿದ್ದು, ಅವ್ರಿಗೆ 40 ಬಿದ್ದಿದ್ದು. ಅದು ಚುನಾವಣೆ ಆದ ನಂತರ ಇಲ್ಲಿಯವರೆಗೆ ಚುನಾವಣೆ ಆಗಿರಲಿಲ್ಲ. ಈ ವರ್ಷ ಅಂದರೆ ಮೊದಲನೇ ಚುನಾವಣೆ ಒಂದು, ಇದು 9ನೇ ಬಾರಿ ಚುನಾವಣೆ. 2 ಆಗಿದಾವೆ, ಬಾಕಿಯೂ 7 ಅವಿರೋಧವಾಗಿ ಆಯ್ಕೆದಾವ. ಜಿಲ್ಲೆಯ ಹಿರಿಯರ ಸಹಕಾರಿಗಳ ಮಾರ್ಗದರ್ಶನದಲ್ಲಿ ಆಯ್ಕೆ ಆಗಿದೆ. ಸರಿ, ಈ ಸಲ ರಾಮ ಲಕ್ಷ್ಮಣ್ ಟ್ರೆಂಡ್ ಒಂದಿತ್ತು. ರಾಮ್ ಲಕ್ಷ್ಮಣ್ ಖಾಯಂ ಟ್ರೆಂಡ್ ಐತಿ. ಅದು ನೀವು ಒಮ್ಮೆ ಬಿಡ್ತೀರಿ, ಒಮ್ಮೆ ಹಿಡಿತೀರಿ. ನಿಮ್ಗೆ ಯಾವ ಬೇಕಾವ್ ಜೋಡಿಸ್ಕೊತೀರಿ, ಯಾವ ಬೇಕಾವ್ ಬಿಡ್ತೀರಿ. ರಾಮ್ ಲಕ್ಷ್ಮಣ್ ಟ್ರೆಂಡ್ ಮೊದಲಿಂದು ಐತಿ, ಹಿಂದೂ ಐತಿ, ಈಗೂ ಐತಿ, ಮುಂದೂ ಇರ್ತೈತಿ. ಎಲ್ಲೆಲ್ಲಿ ದಬ್ಬಾಳಿಕೆ, ಗುಂಡಾಗಿರಿ, ಏನೇನು ಕಾರ್ಯಕ್ರಮ ಯಾರು ಹಾಕಿರ ಅಲ್ಲಿಬ್ಬರು ಬಂದು ನಾವು ಇಬ್ಬರು ರಾಮ ಲಕ್ಷ್ಮಣ ಇನ್ನೂ ಅದಾರ, ಒಂದು 5-6 ಮಂದಿ ಅವರೆಲ್ಲ ಕರ್ಕೊಂಡು ಬಂದು ನಿಲ್ತೀವಿ. ಏನು ನಮಗೆ ಗೊತ್ತಾಗಿದ್ದು, ನಮ್ಮ ಹುಕ್ಕೇರಿ ಮತಕ್ಷೇತ್ರ ಕಾಲಿಟ್ಟಾಗ ಗೊತ್ತಾಯ್ತು. ಕಾಲು ತಿರಿದೆವು, ಮತ್ತೆ ಗೊತ್ತಿದ್ರಿಕ್ಕಿಲ್ಲ.